ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಗೆ ಸ್ವಾಗತ. ಈ ಕಡೆ ಚಂಪಾ ಮತ್ತೆ ಅಜ್ಜಿ ಇಬ್ರು ಮಾತಾಡ್ಕೊತಾ ಇರ್ತಾರೆ. ಏನೇ ಇವಳು ಇನ್ನೂ ಬಂದೇ ಇಲ್ಲ ಈ ವಿದ್ಯಾ ಅಂತ ಅಜ್ಜಿ ಹೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯಾ ಅಮ್ಮಮ್ಮ ಅಂತ ಖುಷಿಯಾಗಿ ಹೊಡ್ಕೊಂಡು ಬರ್ತಾಳೆ. ವಿದ್ಯಾಕ ಪರೀಕ್ಷೆ ಎಲ್ಲ ಹೆಂಗ್ ಬರ್ದೆ, ಚಂದಾಗ್ ಬರ್ತಾ ಅಂತ ಚಂಪಾ ಕೇಳ್ತಾಳೆ. ಅಯ್ಯೋ ಅದೇನ್ ಹೇಳ್ತೀಯ ಚಂಪಾ, ಅಮ್ಮಮ್ಮ ಅದೇನಂದ್ರೆ ಅಂತ ಖುಷಿಯಾಗಿ ಹೇಳಕ್ ಬರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಸಾವಿತ್ರಿ ಮತ್ತೆ ಈಶ್ವರಿ ಬರೋದನ್ನ ಗಮನಿಸಿ ವಿದ್ಯಾ ಹಳಕ್ ಸ್ಟಾರ್ಟ್ ಮಾಡ್ತಾಳೆ. ಓಹೋ ಡಾಕ್ಟರ್ ಸೊಸೆ ಬಂದ್ಬಿಟ್ಟವಳೆ ಅಂತ ಈಶ್ವರಿ ಹೇಳ್ತಾಳೆ. ಏನವ ಪರೀಕ್ಷೆ ಬರ್ದಾ ಅಂತ ಈಶ್ವರಿ ಕೇಳ್ತಾಳೆ. ವಿದ್ಯೆ ಜೋರಾಗಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಸಾವಿತ್ರಿ ಇದ್ಬಿಟ್ಟು ಇವಳು ಮುಖ ನೋಡಿದ್ರೆ ಗೊತ್ತಾಗ್ತಾ ಇದ್ದಲ್ಲ ಏನ್ ಮಾಡಿದಾಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಆದ್ರೂ ಇವಳನ್ನ ನಂಬಕ್ ಆಗಕ್ಕಿಲ್ಲ ಸಾವಿತ್ರಿ ಅಂತ ಈಶ್ವರಿ ಹೇಳ್ತಾಳೆ. ಯಾಕೆ ನಮ್ಮ ಮಾತು ಕೊಟ್ಟಂಗೆ ನೀನ್ ಚೆನ್ನಾಗಿ ಬರ್ಬಿಟ್ಟು ಬಂದಿದೀಯಾ ತಾನೆ ಅಂತ ಈಶ್ವರಿ ಕೇಳ್ತಾಳೆ. ಮಾತಾಡಿಯಾ ಅದ್ಯಾಕೆ ಹಂಗೆ ಹೇಳ್ತಿದ್ಯಾ ಅಂತ ಈಶ್ವರಿ ಕೇಳ್ತಾಳೆ ವಿದ್ಯನ್ನ. ಇಷ್ಟು ವರ್ಷ ನಾನು ಕಂಡಂತ ಆಸೆ ಕನಸು ಗುರಿ ಎಲ್ಲ ಹಾಳಾಗೋಯ್ತು ಅಂತ ವಿದ್ಯೆ ಹೇಳ್ತಾಳೆ. ಇವತ್ತು ನನ್ನ ಆಸೆ ಎಲ್ಲ ನುಚ್ಚುನೂರಾಗೋಯ್ತು ಅಂತ ಹೇಳ್ತಾಳೆ. ಅದನ್ನ ಗಮನಿಸಿದಂತ ಚಂಪಾ ಮತ್ತೆ ಅಜ್ಜಿ ತುಂಬಾನೇ ಶಾಕ್ ಆಗ್ತಾರೆ. ನನ್ನ ಆಸೆ ಎಲ್ಲ ನುಚ್ಚುನೂರಾಗೋಯ್ತು ಅಂತದ್ರಲ್ಲಿ ನಾನು ಹೇಳ್ದೆ ಏನ್ ಮಾಡ್ಲಿ ಹೇಳಿ ಅಂತ ವಿದ್ಯೆ ಹೇಳ್ತಾಳೆ ಈಶ್ವರಿಗೆ. ಎಲ್ಲ ನೀವ್ ಅನ್ಕೊಂಡಂಗೆ ಆಗೋಯ್ತು, ನೀವೇ ಗೆದ್ಬಿಟ್ರಿ ಅಂತ ವಿದ್ಯೆ ಹೇಳ್ತಾಳೆ ಈಶ್ವರಿಗೆ. ಇವಾಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ವೇ ನಮ್ಮನ್ನ ಮೀರಿ ಈ ಹೊಟ್ಟೆ ಒಳಗೆ ಏನೂ ಆಗಕ್ಕಿಲ್ಲ ಅನ್ನೋದು ಅಂತ ಈಶ್ವರಿ ಹೇಳ್ತಾಳೆ. ಪೇಪರ್ನವರು ಪ್ರೆಸ್ನವರು ಅಷ್ಟೇ ಅಲ್ಲ ನಮ್ಮ ಮನೆಯವರೆಲ್ಲ ನನ್ನ ಜೊತೆಗೆ ಅವ್ರೆ ಅಂತ ಭಾರಿ ಮೆರಿತಿದ್ದೆ ಅಲ್ವೇ ಅಂತ ಈಶ್ವರಿ ವಿದ್ಯೆಂಗೆ ಹೇಳ್ತಾಳೆ. ಒಂದ್ ವಿಷಯ ತಿಳ್ಕೊಬಿಡು, ಹೊರಗ್ನವ್ರ ಬಲ ಇದ್ದು ಮನೆ ಒಳಗಿರೋರ್ ಬಲ ಇಲ್ಲ ಅಂತಂದ್ರೆ ಯಾವುದೇ ಕೆಲಸ ಮಾಡಕ್ಕಾಗಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ನನ್ಗೆ ಈಗ ಅರ್ಥ ಆಗ್ತೈತೆ ಅಂತ ವಿದ್ಯೆ ಹೇಳ್ತಾಳೆ. ಸುಮ್ನೆ ನಿಮ್ ಕೋಪಕ್ಕೆ ಗುರಿಯಾಗಿ ನನ್ನ ಆಸೆ ಕನ್ಸುಗಳನ್ನೆಲ್ಲ ಸಾಯಿಸ್ಕೋಬೇಕಾಗಿತ್ತು ಅಂತ ವಿದ್ಯೆ ಹೇಳ್ತಾಳೆ. ಅಟ್ ಮೇಲೆ ಒಲ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನಿನ್ಗೆ ಇವಾಗ ಬುದ್ಧಿ ಬಂದ್ರೆ ಏನು ಪ್ರಯೋಜನ ಇಲ್ಲ ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ. ಅವತ್ತೇ ಹೇಳಕ್ಕಿರ್ಲಿಲ್ವೇ ನಾನು ನಿನ್ ಡಾಕ್ಟರ್ ಅಲ್ಲ ನರ್ಸ್ ಆಗಕ್ಕೂ ನಿನ್ನ ಬಿಡಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಇನ್ಮೇಲೆ ಏನಿದ್ರು ನಮ್ದೇ ಬಾಲ ಬಿಚ್ಚದೆ ಸುಮ್ನೆ ಬಿದ್ದಿರ್ಬೇಕು ಅಷ್ಟೇ ಅಂತ ಸಾವಿತ್ರಿ ಹೇಳ್ತಾಳೆ. ಇಲ್ಲಿ ಗಂಟ ಬರೀ ಗೆಲುವನೇ ಕಂಡಿದ್ದೆ ಅಲ್ವೇ, ಇನ್ ಮ್ಯಾಕೆ ನೀ ನೋಡೋದು ಬರೀ ಸೋಲ್ನ್ಯ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿಂದ ನಿನ್ ಪತನ ಸುರು ಅಂತ ವಿದ್ಯನ್ಗೆ ಈಶ್ವರಿ ಹೇಳ್ತಾಳೆ. ಬಾತ್ಗೆ ಇವಳ್ತ ಮೇನ್ ಮಾತು ಮಾಡಿ ತೋರ್ಸುವ ಅಂತ ಸಾವಿತ್ರಿ ಈಶ್ವರಿ ಹೇಳ್ತಾಳೆ. ಈಶ್ವರಿ ವಿದ್ಯನ್ಗೆ ವಾರ್ನ್ ಮಾಡ್ಬಿಟ್ಟು ಹೋಗ್ತಾಳೆ. ಇಲ್ಲಿ ವಿದ್ಯಾ ಹೇಳ್ತಾ ಇರ್ತಾಳೆ. ವಿದ್ಯಾಕ ಹಂಗಾದ್ರೆ ನೀನು ಪರೀಕ್ಷೆ ಚಂದಾಗಿ ಬರಲಿಲ್ವಾ ಅಂತ ಚಂಪಾ ತುಂಬಾನೇ ಗಾಬರಿಯಿಂದ ಕೇಳ್ತಾಳೆ. ಅದಕ್ಕೆ ವಿದ್ಯಾ ಕಣ್ಣೀರು ಒರೆಸ್ಕೊಂಡು ಸಿಕ್ಕಾಪಟ್ಟೆ ನಗ್ತಾ ಇರ್ತಾಳೆ. ಅದನ್ನ ನೋಡಿ ಅಜ್ಜಿನೂ ಮತ್ತೆ ಚಂಪನು ತುಂಬಾ ಶಾಕ್ ಆಗ್ತಾರೆ. ಇದ್ಯಾಕೆ ಹಿಂಗ್ ನಗ್ತಿದ್ಯಾ, ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗೋಂಗ್ ಮಾಡಿದ್ಯೋ ಇಲ್ಲ ಒಳ್ಳೆಯಲ್ಲಿ ಹುಣ್ಸೆನ್ ಪೇದಂಗ್ ಮಾಡ್ಬಿಟ್ಯೋ ಅಂತ ಅಜ್ಜಿ ಕೇಳ್ತಾರೆ ವಿದ್ಯನ. ಅಮ್ಮಮ್ಮ ನೀವು ಮತ್ತೆ ನಮ್ಮ ದೊಡ್ಡ ಗೌಡ್ರು ನಾನು ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ, ಅಂಥದ್ರಲ್ಲಿ ನಿಮ್ಮ ಆಸೆನ ನಾನು ನಿರಾಸೆ ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಒಂದು ಹೆಣ್ಣಿಗೆ ಏನೇ ಆದ್ರೂ ಗಂಡನ ಮಾತೆ ವೇದವಾಕ್ಯವಾಗಿರ್ಬೇಕು ಅಂತ ನೀವೇ ಹೇಳ್ತಿದ್ರಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಹಂಗೆ ನಾನು ಅವ್ರ ಮಾತನ್ನ ಕೇಳಿದೆ ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಅಮ್ಮಮ್ಮ ಇದ್ಬಿಟ್ಟು ಏನೇ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಭದ್ರ ಅವರು ಕಾಲೇಜಲ್ಲಿ ಹೇಳ್ದಂಥ ಮಾತುಗಳನ್ನೆಲ್ಲ ಅಜ್ಜಿಗೆ ಹೇಳ್ತಾರೆ. ಆಗ ಅಜ್ಜಿ ತುಂಬಾನೇ ಖುಷಿ ಆಗ್ತಾರೆ. ನೀನು ಓದಿನ ವಿಷಯದಾಗ ನಾನು ಮತ್ತು ಅಮ್ಮಮ್ಮ ತುಂಬಾ ನೋವು ತೊಗೊಂಡ್ಬಿಟ್ಟಿದ್ದೀವಿ. ನಮ್ಮಮ್ಮನ ಪ್ರತಿ ಶ್ರಮಕ್ಕೆ ನೀನು ಚೆನ್ನಾಗಿ ಎಕ್ಸಾಮ್ ಬರೆದು ಆ ಶ್ರಮಕ್ಕೆ ನೀನು ಪ್ರತಿಫಲ ತಂದುಕೊಡ್ಬೇಕು, ನೀನು ಚೆನ್ನಾಗಿ ಎಕ್ಸಾಮ್ ಬರೀಬೇಕು ಅಂತ ಭದ್ರ ಹೇಳಿರುವ ಮಾತನ್ನು ವಿದ್ಯೆ ಈಗ ಅಜ್ಜಿಗೆ ಹೇಳ್ತಾರೆ. ಆಗ ಅಜ್ಜಿ ತುಂಬಾ ಖುಷಿ ಆಗ್ತಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ನಾನು ಚೆನ್ನಾಗಿ ಎಕ್ಸಾಮ್ ಬಂದಿದ್ದೀನಿ, ಅದಕ್ಕೆ ನಾನು ಚೆನ್ನಾಗಿ ಪಾಸ್ ಆಗ್ತೀನಿ ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಇದ್ಬಿಟ್ಟು ಪರವಾಗಿಲ್ಲ ಕಣೆ, ನೀನು ಅವ್ರ ಮುಂದ್ಗುಟ್ಟೆ ಈಶ್ವರಿ ಮುಂದ್ಗುಟ್ಟೆ ಚೆನ್ನಾಗಿ ಯಾಕೆ ಮಾಡ್ಬಿಟ್ಟೆ ಕಣೆ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮಮ್ಮ ಮುಳ್ಳಿಂದನೇ ತೆಗಿಬೇಕು ಅನ್ನಂಗೆ ನಾಟಕದಿಂದಲೇ ತೆಗಿಬೇಕು ಅಮ್ಮಮ್ಮ ಅಂತ ಅಜ್ಜಿ ವಿದ್ಯೆ ಹೇಳ್ತಾಳೆ ಅಜ್ಜಿಗೆ. ಅಮ್ಮಮ್ಮ ರಿಸಲ್ಟ್ ಬರೋವರೆಗೂ ಅವರು ನೆಮ್ಮದಿಯಾಗಿರಲಿ ಸುಮ್ಮನಿರಿ ಅಮ್ಮಮ್ಮ ಅಂತ ಹೇಳ್ತಾಳೆ. ಇಲ್ಲಾಂತಂದ್ರೆ ಮುಂದಕ್ಕೆ ಏನು ಮಾಡಬೇಕು ಅಂತ ಈಗಲಿಂದನೇ ಉಪಾಯ ಶುರು ಮಾಡಿಬಿಡ್ತಾರೆ ಆ ಈಶ್ವರಿ ಅವರು ಅಂತ ವಿದ್ಯೆ ಹೇಳ್ತಾಳೆ. ನೀನು ಸರಿಯಾಗಿ ಮಾಡಿದೀಯಾ ಬಿಡು, ನೀನು ಪಾಸ್ ಆದಮೇಲೆ ಅವ್ರ ಮುಖ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಿಡು ಅಂತ ಅಜ್ಜಿ ಹೇಳ್ತಾರೆ. ವಿದ್ಯಾಕ ಈಗ ಮುಂದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಚಂಪಾ ಕೇಳ್ತಾಳೆ. ಅದಕ್ಕೆ ಅಜ್ಜಿನೂ ಸಹಿತ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಸದ್ಯಕ್ಕೆ ಅಮ್ಮಮ್ಮ ಹೇಳ್ದಂಗೆ ನಮ್ಮ ಗೌಡ್ರು ಬರ್ತಡೇಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಾದಮೇಲೆ ರಾತ್ರಿ ಆಗುತ್ತೆ. ರಾತ್ರಿ ಇಲ್ಲಿ ವಿದ್ಯೆ ಶೆಡ್ಡಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಬರ್ತ್ಡೇಗೆ ಏನು ಗಿಫ್ಟ್ ಕೊಡೋಣ, ನಮ್ಮ ಹಸ್ಬೆಂಡ್ ತುಂಬಾ ಖುಷಿ ಆಗಬೇಕು, ಆ ರೀತಿ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಒಂದು ಉಪಾಯ ಬರುತ್ತೆ. ಆಗ ಅವಳು ಒಂದು ಎಲೆನ ತಗೊಂಡು ಅದರಲ್ಲಿ ಭದ್ರನ ಚಿತ್ರನ ಬಿಡಿಸ್ಬಿಟ್ಟು ಇದನ್ನೇ ಗಿಫ್ಟ್ ಮಾಡಬೇಕು, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಭದ್ರನ ಫೋಟೋನ ಎಲೆ ಮೇಲೆ ಬಿಡಿಸಿ ಅದನ್ನ ನೋಡ್ತಾ ಇಟ್ಕೊಂಡು ನೀವೇ ನನ್ನ ರಾಮ, ಇದೇ ನನ್ನ ಅಯೋಧ್ಯೆ, ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ನಿಮ್ಮ ನೆನಪೇ ನನಗೆ ಸಾಕು ಅಂತ ಆ ಫೋಟೋನ ಹಿಡ್ಕೊಂಡು ನೋಡ್ತಾ ವಿದ್ಯೆ ಹೇಳ್ತಾಳೆ. ಆ ಫೋಟೋನ ನೋಡ್ತಾ ಕೂತಿರ್ತಾಳೆ ವಿದ್ಯಾ. ಅದಾದ್ಮೇಲೆ ಈ ಕಡೆ ಭದ್ರ ಒಂದು ತೋಟದ ಹತ್ರ ಕೂತಿರ್ತಾನೆ. ಕೋಟ್ಲೆ ಇಷ್ಟೊತ್ತಿಗೆ ಈ ತೋಟದ ಹತ್ರ ಯಾತಕ್ಕೆ ಬರಕ್ಕೆ ಹೇಳ್ದ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟೊತ್ತಿಗೆ ಕೋಟ್ಲೆ ಬರ್ತಾನೆ. ಹಣ್ತಮ್ಮ ಅಂತ, ಕೋಟ್ಲೆ ಇಷ್ಟೊತ್ನಾಗ ಇಲ್ಲಿ ಜೊತೆಗೆ ಬರಕ್ಕೆ ಹೇಳ್ತಾ ಇಲ್ಲ ನೀನು ಅಂತ ಕೇಳ್ತಾನೆ ಭದ್ರ. ಒಂದು ವಿಷಯ ಐತೆ ಅಂತಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಅದೇ ಏನು ವಿಷಯ ಹೇಳಲಾ ಅಂತ ಭದ್ರ ಕೇಳ್ತಾನೆ. ಅದಕ್ಕೆ ನಾಳೆ ಒಂದು ವಿಶೇಷವಾದ ದಿನ ಐತೆ ಅಂತ ಕೋಟ್ಲೆ ಹೇಳ್ತಾನೆ. ಅದೇನಂತ ನೆಟ್ ಕೇಳಲಾ ಅಂತ ಭದ್ರ ಕೇಳ್ತಾನೆ.
ಅಯ್ಯೋ ಇದೇ ನಿಂಗೆ ಕೇಳ್ತಿದೀಯಾ ಅಂತಮ್ಮ, ಒತ್ತಾರಕ್ಕೆ ನೀನು ಹುಡ್ತಾ ಬಾ ಅಂತಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳು ಅಂತಮ್ಮ ಅಂತ ತಬ್ಕೋತಾನೆ ಕ್ವಾಟ್ಲೆ ಭದ್ರದ ಮನೆ ಖುಷಿ ಆಗ್ತಾನೆ. ಅಂತಮ್ಮ ನಿನ್ಗೆ ಅದ್ಯಾವ್ರು ಆರೋಗ್ಯ ಆಯುಸು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತಾನೆ ಕ್ವಾಟ್ಲೆ. ನೀನು ಹಿಂಗೆ 100 ವರ್ಷ ಹುಟ್ಟುಹಬ್ಬನ ಮಾಡ್ಕೋತಾನೆ ಇರು ಅಂತ ಕ್ವಾಟ್ಲೆ ಹೇಳ್ತಾನೆ. ಅದಕ್ಕೆ ಭದ್ರ ಇದ್ಬಿಟ್ಟು ಥ್ಯಾಂಕ್ಸ್ ಕಣ್ಲಾ ಅಂತ ಹೇಳ್ತಾನೆ. ನೀನು ಹುಟ್ಟುಹಬ್ಬನ ಸ್ಪೆಷಲ್ ಆಗಿ ಆಚರಣೆ ಮಾಡೋಣ ಅಂತ ಒಂದು ಸ್ಪೆಷಲ್ ಗಿಫ್ಟ್ ತಂದಿನಿ ಅಂತಮ್ಮ ನಿನ್ಗೋಸ್ಕರ ಅಂತ ಕ್ವಾಟ್ಲೆ ಹೇಳ್ತಾನೆ. ಅದಕ್ಕೆ ಏನು ಸ್ಪೆಷಲ್ ಗಿಫ್ಟಾ ಏನ್ಲ ಅದು ಅಂತ ಭದ್ರ ಕೇಳ್ತಾನೆ. ಕ್ವಾಟ್ಲೆ ಗಿಫ್ಟ್ನ ತೋರಿಸ್ತಾನೆ. ಫಾರಿನ್ ಮಾಲು ಅಂತಮ್ಮ, ನನ್ನ ಗೆಳೆಯನಿಗೋಸ್ಕರ ತರಿಸಿದ್ದೀನಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಭದ್ರ ಶಾಕ್ ಆಗಿ ತುಂಬಾ ಖುಷಿ ಪಡ್ತಾನೆ. ಆ ಗಿಫ್ಟ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತಾನೆ ಕ್ವಾಟ್ಲೆ. ಟ್ಯಾಂಟಡ ಅಂತ ಹೇಳ್ತಾನೆ. ಅದಕ್ಕೆ ಏನ್ಲ ನನ್ನ ಹುಟ್ಟುಹಬ್ಬದ ಹೆಸರು ಹೇಳ್ಕೊಂಡು ನೀನೇ ಕುಡಿಯೋಣ ಅಂತ ತಂದಿದೆಯಲ್ಲ ಅಂತ ಭದ್ರ ಹೇಳ್ತಾನೆ. ಅಂತಮ್ಮ ನಾನು ಕುಡಿಯೋದಾಗಿದ್ರೆ ಅಲ್ಲೇ ಕುಡ್ಕತಿರ್ಲಿಲ್ವೇ, ಕುಚಿಕು ಗೆಳೆಯನ ಬರ್ತಡೇನ ಆಚರಣೆ ಮಾಡೋಣ ಅಂತ ನಾನು ಬಂದರೆ ನೀನು ಈ ರೀತಿ ಮಾತಾಡ್ಬಿಡೋದ ಅಂತ ಕ್ವಾಟ್ಲೆ ತುಂಬ ದುಃಖದಿಂದ ಹೇಳ್ಕೊತಾನೆ. ಅದಕ್ಕೆ ಭದ್ರ ಇದ್ಬಿಟ್ಟು ಥ್ಯಾಂಕ್ಸ್ ಕಣ್ಲಾ ಅಂತ ಹೇಳ್ತಾನೆ. ಸರಿ ಕುಚಿಕು 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 ನೀ ಚಡ್ಡಿ ದೋಸ್ತು ಕಣ ಕುಚಿಕು ಅಂತ ಕ್ವಾಟ್ಲೆ ಹಾಡು ಹೇಳ್ತಿರ್ತಾನೆ. ಅದಕ್ಕೆ ಹೇ ಜಾಸ್ತಿ ನಾಟಕ ಮಾಡಬೇಡ, ಇವಾಗ ನನಗೆ ಕುಡಿಯೋ ಮೂಡಿಲ್ಲ, ನೀನೇ ಕುಡ್ಕೊಬಿಡ್ಲಾ ಅಂತ ಭದ್ರೆ ಹೇಳ್ತಾನೆ. ನಿನ್ಗೋಸ್ಕರ ನಾನು ಫಾರಿನ್ ಮಾಲ್ನ ತರಿಸಿದ್ರೆ ನೀನು ಹಿಂಗೆ ಹೇಳ್ಬಿಡೋದ ಅಂತ ಕ್ವಾಟ್ಲೆ ಹೇಳ್ತಾನೆ. ನೀನು ನನಗೆ ಕಂಪ್ನಿ ಕೊಟ್ಟಿಲ್ಲ ಅಂತಂದ್ರೆ ಬೇಡ ಬಿಡು ಅಂತಮ್ಮ, ನಾನು ಒಯ್ತೀನಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಯ್ಯೋ ಆಯಿತು ಕಾವೇರಿ ಹರಿಸ್ಬೇಡ, ಸರಿ ಒಂದು ನೈಟಿ ಹಾಕ್ತೀನಿ ಲೋಟ ತತ್ತ ಅಂತ ಭದ್ರ ಕೇಳ್ತಾನೆ. ಸರಿ ಕಣ್ಲಾ ಕುಡಿಯೋಕ್ಕೆ ಗ್ಲಾಸು ಮತ್ತು ಸೈಡ್ಸು ಎಲ್ಲ ಏನ್ಲ ಎಲ್ಲಿದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಕ್ವಾಟ್ಲೆ ಇದ್ಬಿಟ್ಟು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಒಂದು ನಿಮಿಷ ಅಂದ್ಬಿಟ್ಟು ಹೋಗಿ ಅದನ್ನು ತಗೋತಾನೆ. ಕ್ವಾಟ್ಲೆನು ಮತ್ತೆ ಭದ್ರನ್ನು ಕೂತ್ಕೊಂಡು ಹೆಣ್ಣೆನ ಹೊಡಿತಾರೆ. ಈ ಕಡೆ ವಿದ್ಯಾ ಫೋಟೋನ ನೋಡ್ತಾ ಕೂತಿರ್ತಾಳೆ. ಗೌಡ್ರೆ ಈ ಗಿಫ್ಟು ನಿಮಗೆ ಖಂಡಿತ ಇಷ್ಟ ಆಗೇ ಆಯ್ತಿದೆ, ಇದನ್ನ ಬಿಟ್ಟು ಬೇರೆ ಯಾವ್ದಾರು ನಾನು ಗಿಫ್ಟ್ ಕೊಟ್ಟಿದ್ರೆ ಅದು ಕಮ್ಮಿನೇ ಆಗ್ತಾ ಇತ್ತು ಅಂತ ವಿದ್ಯೆ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ ಆ ಫೋಟೋಗೆ. ಇದರಲ್ಲಿ ನಿಮ್ಮ ಮುಖನ ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ತಾಗೋ ರೀತಿ ಆಗ್ತೈತೆ, ಸಾಕು ನೋಡಿದ್ದು ದೃಷ್ಟಿ ಆಗ್ಬಿಡುತ್ತೆ ಅಂತ ಆ ಫೋಟೋನ ಎತ್ತಿ ಇಕ್ತಾಳೆ. ಆ ಫೋಟೋನ ಒಂದು ಗಿಫ್ಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾಳೆ ವಿದ್ಯಾ. ಸರಿಯಾದ 12 ಗಂಟೆಗೆ ನಾನು ಅವ್ರಿಗೆ ವಿಶ್ ಮಾಡ್ಬೇಕು. ನಾನು ವಿಶ್ ಮಾಡಿಲ್ಲ ಅಂತ ಅವ್ರು ಮುನ್ಸ್ಕೊಂಡ್ಬಿಟ್ರೆ ಅವ್ರು ಮುನ್ಸ್ಕೊಂಡ್ರು ಪರವಾಗಿಲ್ಲ, ನಾನು ಅವ್ರನ್ನ ಎಬ್ಸಿ ಈ ಗಿಫ್ಟ್ನ ಕೊಟ್ಟು ಅವ್ರಿಗೆ ವಿಶ್ ಮಾಡಿಬಿಟ್ಟು ಬರ್ತೀನಿ ಅಂತ ವಿದ್ಯಾ ಖುಷಿಯಾಗಿ ಆ ಗಿಫ್ಟ್ನ ತಗೊಂಡು ಭದ್ರನ್ ರೂಮ್ ಕಡೆಗೆ ಹೋಗ್ತಾ ಇರ್ತಾಳೆ. ಆ ಭದ್ರನ್ ರೂಮ್ ಹತ್ರ ಹೋಗ್ತಾ ಇರ್ತಾಳೆ. ಆಗ ಸಾವಿತ್ರಿ ಇದ್ಬಿಟ್ಟು ನಿಂತ್ಕೊಳ್ಳಿ, ನೀನು ಯಾಕೆ ಹಟ್ಟಿ ಒಳಗಡೆ ಬಂದಿದ್ದು, ಬರೋದಲ್ದೆಯಾ ಭದ್ರನ್ ರೂಮ್ ಕಡೆ ಬೇರೆ ಹೋಗ್ತಾ ಇದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಅಮ್ಮ ಅದು ಒತ್ತಾರಕ್ಕೆ ನಮ್ಮ ಗೌಡ್ರು ಹುಟ್ಟುಹಬ್ಬ ಅಲ್ವೇ, ಅದಕ್ಕೆ 12 ಗಂಟೆಗೆ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಈ ಗಿಫ್ಟ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ವಿದ್ಯೆ ಹೇಳ್ತಾಳೆ. ಅವ್ನು ನೆಮ್ಮದಿ ಕಿತ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳು ಅಂತ ಸಾವಿತ್ರಿ ಹೇಳ್ತಾಳೆ. ಯಾಕೆ ಇವತ್ತು ಅವನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ವೇ ನೀನು ಅಂತ ಸಾವಿತ್ರಿ ಕೇಳ್ತಾಳೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಅಲ್ಲ ಅಮ್ಮ ಅದು ಆ ರೀತಿ ಅಲ್ಲ ಅಂತ ವಿದ್ಯೆ ಗಾಬರಿಯಿಂದ ಹೇಳ್ತಾಳೆ. ಅವರು 100 ಕಾಲ ಚೆನ್ನಾಗಿರ್ಲಿ ಅಂತಲೇ ಬಂದಿದ್ದು, ವಿಶ್ ಮಾಡಿ ಹೋಗೋಣ ಅಂತಲೇ ಬಂದಿದ್ದು ಅಮ್ಮ ಅಂತ ವಿದ್ಯೆ ಹೇಳ್ತಾಳೆ. ನೀನು ವಿಶ್ ಮಾಡಿದ್ರೆ ಅವ್ನಿಗಿರೋ ಸುಖ ಸಂತೋಷನೂ ದೂರ ಆಗುತ್ತೆ ಹೊರತು ಹೆಚ್ಚಾಗಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ನು ಹುಟ್ಟಿದ ದಿನನಾದ್ರೂ ಅವ್ನ ನಿನ್ನ ಮುಖ ತೋರಿಸ್ದೆ ಅವನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ. ಅಮ್ಮ ಹಂಗೆ ಅನ್ಬೇಡಿ ಅಮ್ಮ, ಅವ್ರಿಗೆ 2 ನಿಮಿಷ ಅವ್ರನ್ನ ವಿಶ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಅಮ್ಮ ಅಂತ ವಿದ್ಯೆ ಕೇಳ್ಕೊತಾಳೆ. ಅದಕ್ಕೆ ಸಾವಿತ್ರಿ ಇದ್ಬಿಟ್ಟು ಯಾವ ವಿಷು ಬೇಡ ಏನು ಬೇಡ ನೀನು ಹೋಗೆ ಅಂತ ವಿದ್ಯೆನ ಕಳಿಸ್ತಾರೆ. ನೀನು ವಿಶ್ ಮಾಡಿಲ್ಲ ಅಂತಂದರೆ ಅವ್ನು ಚೆನ್ನಾಗೇ ಇರ್ತಾನೆ ಹೋಗೆ ಅಂತ ಸಾವಿತ್ರಿ ಹೇಳ್ತಾಳೆ. ನೀನು ಹೋಗಿಲ್ಲ ಅಂತಂದರೆ ಎಲ್ಲರನ್ನೂ ಕರೆದು ರಾಂಪ ಮಾಡಿಬಿಡ್ತೀನಿ ಅಷ್ಟೇ ಅಂತ ಸಾವಿತ್ರಿ ಹೇಳ್ತಾಳೆ. ಅದಕ್ಕೆ ವಿದ್ಯೆ ಮನಸ್ಸೊಳಗಡೆ ಇವ್ರು ಹಂಗೆ ಮಾಡಿಬಿಡ್ತಾರೆ, ಬೇಡ ನಾನು ಹೋಗ್ತೀನಿ ಅಂತ ಮನಸ್ಸೊಳಗಡೆ ಅನ್ಕೋತಾಳೆ. ಅದಕ್ಕೆ ಸಾವಿತ್ರಿ ಇದ್ಬಿಟ್ಟು ಹೇಳ್ತಾನೆ, ಏನೇ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ನಮ್ಮ ಗಂಡನಿಗೆ 100 ವರ್ಷ ಆಯುಸ್ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಎಲ್ಲಿಂದ ಹೊರಡೆ ಅಂತ ಸಾವಿತ್ರಿ ಬೈತಾಳೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ತುಂಬಾನೇ ದುಃಖದಿಂದ ಹೋಗ್ತಾಳೆ. ಇದರಲ್ಲೂ ಮಾತಾಡಿ ಹೋಗ್ತಾಳೆ. ದೊಡ್ಡದಾಗಿ ವಿಶ್ ಮಾಡ್ಬಿಡ್ತೀನಿ ಅಂತ ಬಂದು ನಾನು ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಸಾವಿತ್ರಿ ಹೇಳ್ಕೊತಾಳೆ. ಅಷ್ಟೊತ್ತಿಗೆ ಬೆಳಗಾಗುತ್ತೆ. ಅದಾದಮೇಲೆ ಎಲ್ಲರೂ ಇಲ್ಲಿ ಶಿವರಾಮೇಗೌಡ ಎಲ್ಲ ಕೂತಿರ್ತಾರೆ. ಎಲ್ಲರೂ ಅಷ್ಟೊತ್ತಿಗೆ ಸಾವಿತ್ರಿ ಬಂದ್ಬಿಟ್ಟು ಇದೇನಿದು ಎಲ್ಲ ಹಿಂಗೆ ಕೂತಿದ್ದೀರಾ, ಇವತ್ತು ಭದ್ರನ್ ಹುಟ್ಟುಹಬ್ಬ ಅಲ್ವೇ ಅಂತ ಹೇಳ್ತಾಳೆ. ಅದಕ್ಕೆ ಅದಕ್ಕೆ ಗೊತ್ತಿರೋ ವಿಚಾರನೇ ಅಲ್ವಾ, ಅವನು 5 ಗಂಟೆಗೆ ಎದ್ದು ಗುಡಿಗೆ ಹೋಗ್ಬಿಟ್ಟು ಬಂದಿರ್ತಾನೆ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ಗುಡಿಗೆ ಹೋಗಿದ್ದಾರಾ, ಸರಿ ನೀವೆಲ್ಲ ವಿಶ್ ಮಾಡಿದ್ರಾ ಅಂತ ಸಾವಿತ್ರಿ ಕೇಳ್ತಾಳೆ. ಅದಕ್ಕೆ ನಾವ್ಯಾರು ವಿಶ್ ಮಾಡಿಲ್ಲ, ನಾನು ಅವ್ನು ಬರಲಿ ಅಂತಲೇ ಕೂತಿದ್ದೀನಿ ಅಂತ ಶಿವರಾಮೇಗೌಡ ಹೇಳ್ತಾರೆ. ಅದಕ್ಕೆ ಸಾವಿತ್ರಿ ಇಟ್ಬಿಟ್ಟು ಅಯ್ಯೋ ಅವನು ರೂಮ್ ಒಳಗಡೆ ಇರಬೇಕು ಅನಿಸುತ್ತೆ, ಅವ್ನಿಗೂ ಹೊರಗಡೆ ಎಲ್ಲರಿಗೂ ಕಟೌಟ್ ಆಗಿ ವಿಶ್ ಮಾಡ್ತಾ ಇದ್ರಲ್ಲ, ಅವನು ಬೆಳಿಗ್ಗೆ ಬೇಗನೆ ಎದ್ದೇಳಿಲ್ಲ, ನನ್ನ ಪ್ರಕಾರ ಅವನು ರೂಮ್ ಒಳಗಡೆ ಮಲಗಿರಬೇಕು, ಹೋಗಿ ವಿಶ್ ಮಾಡೋಣ ಬನ್ನಿ ಅಂತ ಸಾವಿತ್ರಿ ಕೇಳ್ತಾಳೆ. ಅದಕ್ಕೆ ಅವನೇ ಬರ್ತಾನೆ ಬಿಡು ಅಂತ ಶಿವರಾಮೇಗೌಡ ಹೇಳ್ತಾರೆ. ಅದಕ್ಕೆ ಇಲ್ಲ ನಾವೇ ಎಲ್ಲ ಹೋಗಿ ಸರ್ಪ್ರೈಸ್ ಕೊಡೋಣ ಹಾಗೆ ಅಂತ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಈಶ್ವರಿ ಇದ್ಬಿಟ್ಟು ಚಿತ್ರನಿಗೆ ಇದೇನೆ ಇವತ್ತು ಒಂಥರ ಆಡ್ತಾವಳೆ ಈ ಸಾವಿತ್ರಿ ಅಂತ ಚಿತ್ರನಿಗೆ ಹೇಳ್ತಾರೆ ಈಶ್ವರಿ. ಅದಕ್ಕೆ ಚಿತ್ರ ಇದ್ಬಿಟ್ಟು ಹ್ಞೂ ಅವ್ವ ಈ ರೀತಿ ಆಡ್ತಾವಳೆ ಇವಳು ಅಂತ ಚಿತ್ರನೂ ಸಹಿತ ಹೇಳ್ತಾಳೆ. ಅದಾದಮೇಲೆ ಎಲ್ಲರನ್ನೂ ಕರ್ಕೊಂಡು ರೂಮ್ ಹತ್ರ ಹೋಗ್ತಾಳೆ ಈ ಸಾವಿತ್ರಿ. ಆಗ ಅವರು ಶಿವರಾಮೇಗೌಡ ಇದ್ಬಿಟ್ಟು ಬಾಗಿಲು ಬಡಿತಾನೆ. ಅದಕ್ಕೆ ಸಾವಿತ್ರಿ ಇದ್ಬಿಟ್ಟು ಅಯ್ಯೋ ಬಾಗಿಲು ಯಾಕೆ ಬಡಿತೀರಾ, ಅವ್ರು ನಮ್ಮವನೇ ಅಲ್ವೇ ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡ ಅವರು ಇದ್ಬಿಟ್ಟು ಯಾರದೇ ರೂಮ್ ಒಳಗಡೆ ಹೋಗ್ಬೇಕಾದ್ರೂ ನಾವು ಬಾಗಿಲನ್ನ ತಟ್ಟುಬಿಟ್ಟೆ ಒಳಗಡೆ ಹೋಗಬೇಕು ಅಂತ ಶಿವರಾಮೇಗೌಡ ಹೇಳ್ತಾನೆ. ಅದಕ್ಕೆ ಸಾವಿತ್ರಿ ಇದ್ಬಿಟ್ಟು ಅಯ್ಯೋ ಅಣ್ಣ ಅದೆಲ್ಲ ಇಲ್ಲ, ನಾವೇ ಸರ್ಪ್ರೈಸ್ ಕೊಡೋಣ ಅಂತ ರೂಮ್ ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ ವಿಶ್ ಮಾಡೋದಕ್ಕೆ. ಅಲ್ಲಿ ಇಲ್ಲಿ ಭದ್ರ ಮತ್ತು ವಿನಂತಿ ಒಟ್ಟಿಗೆ ಮಲಗಿರ್ತಾರೆ. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.